ಪೂಜಿಗಳು ಇದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಇವತ್ತು ಏನು ಅರಮನೆಯಲ್ಲಿ ನಡೆಯುವಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಬ್ಯಾಂಡ್ ಕೂಡ ಸಿದ್ಧವಾಗಿದೆ. ಸೊ ಒಂದು ಕಡೆ ಅದು ಸಿದ್ಧವಾಗಿದ್ದರೆ ಮತ್ತೊಂದು ಕಡೆ ಗೌರವವನ್ನು ಸಲ್ಲಿಸುವಂಥ ಮತ್ತೊಂದು ಟೀಮ್ ಆ ಕಡೆ ಸಿದ್ಧವಾಗಿದೆ. ಹಾಗೆ ನಾವು ನೋಡ್ಬೋದಾಗಿದೆ ಈ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅರಮನೆಯ ಹತ್ರ ನಡೀತಾ ಇರೋದನ್ನು ಈಗ ನೋಡೋಣ. ಅದಾದ ಮೇಲೆ ಚಾಮರ ಸೇವೆ, ಮಂಗಳಾರತಿ, ಗಣ್ಯ ವ್ಯಕ್ತಿಗಳಿಂದ ಪುಷ್ಪಾರ್ಚನೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಕಾರಣಪಾಠ. ನೀವು ಹಂಗೆ ಬಂದ ಅಲ್ಲಿ ಬಂದ ಪಟ ಮುಗ್ಧ ನೋಡಲ್ಲಿ ಕರೀರಿ ಆಚರಿಸಬೇಕು. ನೀಟಾಗಿ ಸ್ವಲ್ಪ ಲೈನ್ ಮಾಡಿಸಿ ಹೂ ಹಾಕ್ಬೇಕಲ್ಲ ಕಂಪ್ಲೀಟ್ ಆಮೇಲೆ ಹೂ ಹಾಕ್ಬಿಟ್ಟು ಓಕೆ ಓಕೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ, ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಚಾಮುಂಡಿ ಮಾತಾ ಕಿ. ಇದೀಗ ಗಣ್ಯರಿಂದ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ನಮ್ಮ ಗಜಪಡೆಗೆ ವಿಶೇಷವಾದಂಥ ಸ್ವಾಗತವನ್ನು ಬಯಸಲಾಗಿದೆ. ಇನ್ನು ನಮ್ಮ ಅರಮನೆಯ ಮುಂಭಾಗದಲ್ಲಿ ಈಗ ಬಂದಂಥ ನಮ್ಮ ಆನೆಗಳು ವಿಶೇಷ ಪೂಜೆಗಳನ್ನು ಹಾಗೆ ಒಂದು ಗೌರವದೊಟ್ಟಿಗೆ ಅರಮನೆಗೆ ಬಂದಾಗಿದೆ. ಇನ್ನು ಮೈಸೂರಿಗರು ನಿಜವಾಗ್ಲೂ ಇವತ್ತಿಂದ ಬಹಳ ಸಂಭ್ರಮ ಖುಷಿಯನ್ನು ಆಚರಿಸಿದ ಸಮಯ. ಹಾಗೆ ನೋಡ್ತಾ ಇದ್ದೀರಾ ಎಲ್ಲ 9 ಆನೆಗಳು ಸಿದ್ಧವಾಗಿದ್ದಾವೆ. ವಿಶೇಷವಾದಂಥ ಒಂದು ಪೊಲೀಸ್ ವಾದ್ಯಗೋಷ್ಠಿ ಏನಿದೆ ಅದರೊಟ್ಟಿಗೆ ಹಾಗೆ ಅದಕ್ಕೆ ಸಲ್ಲಿಸ್ತಾ ಇರುವಂಥ ಗೌರವದೊಟ್ಟಿಗೆ ಅರಮನೆಗೆ ಬಂದಿದ್ದಾರೆ. ಹಾಗೆ ಭಾಳಷ್ಟು ವಿಶೇಷವಾದಂಥ ಒಂದು ಕಲೆಗಳಿಂದ ಅಂದರೆ ಒಂದು ಜಾನಪದ ಕಲೆಗಳಿಂದ ಸ್ವಾಗತಿಸ್ತಾ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಗಜಪಡೆಗೆ ಸುಸ್ವಾಗತ ಅನ್ನುವಂಥ ಹೂವಿನ ಅಲಂಕಾರವನ್ನು ಮಾಡಿರೋದನ್ನು ಕಾಣ್ಬೋದಾಗಿದೆ. ಒಂದು ರೀತಿಯಲ್ಲಿ ನೋಡ್ಬೋದಾದರೆ ಒಂದು ಸಣ್ಣದಾಗಿ ದಸರಾ ಕಾರ್ಯಕ್ರಮವನ್ನು ನೋಡಿದ ರೀತಿಯೇ ನಮಗೆ ಭಾಸವಾಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲೂ ಕೂಡ ನಾವು ಪೂಜಾ ಕುಣಿತ ಹಾಗೆ ಜಾನಪದ ಕಲೆಗಳಾದಂಥ ಕಂಸಾಳೆ ಹಾಗೆ ಡೊಳ್ಳು ಕುಣಿತ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಆ ಒಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ನಮ್ಮ ಗಜಪಡೆ
ಆನೆಗಳಿಗೆ ಸ್ವಾಗತವನ್ನು ಬಯಸ್ತಾ ಇರುವಂಥದ್ದು. ಹಾಗೆ ನಾವು ಈ ಮುಂಚೆ ಅಲ್ಲಿ ಒಂದು ಪೂಜೆ ನಡೆಯಿತು. ಈ ಒಂದು ಭಾಗದಲ್ಲಿ ಇಲ್ಲಿ ನಡೆಯುವಂಥ ಒಂದು ಪೂಜೆ ಏನಿದೆ ಇದು ರಾಜಮನೆತನದಿಂದ ನಡೆಯುವಂಥ ಒಂದು ಪೂಜಾ ಕಾರ್ಯಕ್ರಮವಾಗಿದ್ದು, ಹಾಗೆ ಇದರ ಜೊತೆಯಲ್ಲಿ ಇಲ್ಲಿ ಪುಷ್ಪಾರ್ಚನೆಯ ಮೂಲಕ ಮತ್ತೊಮ್ಮೆ ವಿಶೇಷವಾದಂಥ ಒಂದು ಸ್ವಾಗತವನ್ನು ನಮ್ಮ ಗಜಪಡೆಗೆ ಕೊಡಲಾಗುತ್ತೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಎಲ್ಲವೂ ಸಜ್ಜುಗೊಳ್ತಾ ಇದೆ. ಮೊದಲಿಗೆ ನಮಗೆ ದಸರಾ ಅಂದಿದ ತಕ್ಷಣ ಆನೆಗಳಲ್ಲಿದೆ ದಸರಾ ಕಂಪ್ಲೀಟ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಹಾಗಾದರೆ ದಸರಾದ ಮೊದಲ ತಯಾರಿ ಪ್ರಾರಂಭ ಆಗೋದೇ ಅದು ನಮ್ಮ ಗಜಪಡೆ ಮೈಸೂರಿಗೆ ಬರುವಂಥದ್ದು. ಈಗ ನಾವು ನೋಡ್ತಾ ಇದ್ದೇವೆ, ಇವತ್ತು ಮೈಸೂರಿಗೆ ಬಂದಂಥ ನಮ್ಮ ಗಜಪಡೆ ಅರಮನೆಗೆ ಸ್ವಾಗತ ಮಾಡಿದ್ದು, ವಿಶೇಷವಾಗಿ ಅದ್ದೂರಿಯ ಸ್ವಾಗತವನ್ನು ಕೊಟ್ಟಿದ್ದು. ಇನ್ನು ಏನು ಅಕ್ಟೋಬರ್ 12ಕ್ಕೆ ನಾವು ವಿಜಯದಶಮಿ ಆಚರಣೆ ಮಾಡೋದಿದ್ರು, ಇಂದಿನಿಂದ ನಮ್ಮ ಆನೆಗಳ ದರ್ಬಾರ್ ಶುರುವಾಗುತ್ತೆ ಮೈಸೂರಿನಲ್ಲಿ. ಪ್ರತಿಯೊಂದು ರಸ್ತೆಯಲ್ಲೂ ನಾವು ನೋಡ್ಬೋದು. ಹಾಗೆ ನಡೆಯುವಂಥ ಪ್ರತಿಯೊಂದು ತಾಲೀಮ್ ಆಗಿರ್ಬೋದು ಎಲ್ಲವೂ ಕೂಡ ಈ ಅರಮನೆಗೆ ಬಂದ ನಂತರವೇ ಆಗುವಂಥ ಒಂದು ಪ್ರೊಸೀಜರ್. ಈಗ ನಾವು ನೋಡ್ತಾ ಇದ್ದೀವಿ 9 ಆನೆಗಳು. ಅಭಿಮನ್ಯುವಿನ ಜೊತೆ ಲಕ್ಷ್ಮಿ, ವರಲಕ್ಷ್ಮಿ, ಇನ್ನು ಅದರ ಹಿಂಭಾಗ ಏಕಲವ್ಯ ಇದ್ದಾನೆ, ಭೀಮ ಇದ್ದಾನೆ, ಲಕ್ಷ್ಮಿ ಇದ್ದಾಳೆ, ಧನಂಜಯ, ಹಾಗೆ ಗೋಪಿ, ಹೀಗೆ ಎಲ್ಲ ನಮ್ಮ ಮುದ್ದಿನ ಆನೆಗಳು ಈಗ ಹೆಜ್ಜೆಯನ್ನು ಇಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಸೊ ಏನು ಒಂದು ಸಾಂಸ್ಕೃತಿಕ ವೈಭೋಗದೊಂದಿಗೆ ನಮ್ಮ ಅರಮನೆಗೆ ಬರ್ಮಾಡ್ಕೊಂಡಂಥ ಎಲ್ಲ ಆನೆಗಳು ಈಗ ತಮಗೆ ಸಿಕ್ಕಂಥ ಒಂದು ಜಾಗಗಳೇನಿದೆ ಅಂದರೆ ಪ್ರತಿ ಬಾರಿ ಅದಕ್ಕೆ ಅಂತ ಏನು ಅಲಾಟ್ ಮಾಡಿರ್ತಾರೆ ಆ ಜಾಗಗಳಿಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾವೆ. ಸೊ ಈಗ ನಾವು ನೋಡ್ತಾ ಇದ್ದೇವೆ ಎಲ್ಲ ನಮ್ಮ 9 ಆನೆಗಳು ಪೂಜೆಯನ್ನು ಮುಗಿಸ್ಕೊಂಡು ತದನಂತರ ಹೊರಡ್ತಾ ಇರುವಂಥದ್ದು. ಅರಮನೆಯಲ್ಲೇ ಆನೆಗಳನ್ನು ನೋಡೋದೇ ಒಂದು ಸಂಭ್ರಮ ಅಲ್ವಾ. ಸೊ ಇನ್ನು ಮೈಸೂರಿಗರಿಗೆ ಈ ಹಬ್ಬದ ಆಚರಣೆ ನಿಜವಾಗ್ಲೂ ಖುಷಿಯನ್ನು ತಂದುಕೊಟ್ಟಿದೆ ಅಂತ ಅನ್ಕೋತೀನಿ. ಸೊ ಒಟ್ಟು 9 ಆನೆಗಳಿಗೆ ವಿಶೇಷವಾದಂಥ ಸ್ವಾಗತವನ್ನು ಕೊಟ್ಟಿದ್ದಾಗಿದೆ. ಇನ್ನು ನಾವು 2ನೇ ಹಂತದಲ್ಲಿ ಬರುವಂಥ 5 ಆನೆಗೆ ಕಾಯಬೇಕಾಗಿದೆ. ಒಟ್ಟು 14 ಆನೆ ಅರಮನೆಯನ್ನು ತುಂಬೋದು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲ ಇಂಡಿಯನ್ TV ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.